ಹೇಳಿ ಜಗಣ ನೀ ಜಗ್ಗಿ ಹೇಳಿ ಇದೇನ ಇದು ಆಗ್ಲತ್ತಲ್ಲ ಇನ್ನ ಬಿದ್ಕೊಂಡಿದ್ಯಲ್ಲ ಏಯ್ ಇದಳು ನಿನ್ ನೋಡೋಕೆ ಯಾರು ಬಂದವ್ರು ನೋಡ್ಬಾ ನಿಮ್ಮಮ್ಮ ಕಣೋ ಮಾವ್ ಹೆಂಗಮ್ಮ ಮಾತಾಡ್ಸ್ಲಿ ಏನ್ ಸ್ವಲ್ಪ ಅವಮಾನ ಮಾಡಿದಿನ ಸ್ವಲ್ಪ ಹಿಂಸೆ ಕೊಟ್ಟಿದ್ದೀನ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೀನಿ ಯಾವ ಮುಖ ಇಟ್ಕೊಂಡಮ್ಮ ಬರ್ಲಿ ಯಾವ ಬಾಯಿಲ ಅಮ್ಮ ಅನ್ಲಿ ನೋಡು ನಾನ್ ಮನೇಲಿಲ್ಲ ಅಂತ ಹೇಳ್ಬಿಡು ನಾನು ಹಿಂದೆ ಬಾಗ್ಲಿಂದ ಹೊರಟೋಗ್ತೀನಿ ಹುಚ್ಚಪ್ಪ ಏನು ಇದು ತಾಯಿ ಯಾವತ್ತು ತಾಯಿನೇ ಕಣೋ ಮಕ್ಕಳು ಮಾಡಿ ತಪ್ಪನ ತಾಯಿ ಅಂದ್ರೆ ಯಾವತ್ತು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಕಣ ಏ ಕಂದ ನೀನ್ ನೋಡ್ಬೇಕು ನಾ ಆಸೆ ಬಿಟ್ರೆ ಅವಳ ತಲೆಯಲ್ಲಿ ಇನ್ನೇನು ಇಲ್ಲ ಕಣ ಲಲಿತಮ್ಮ ಸಮಾಧಾನ ಆಯ್ತು ಇವತ್ತು ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಿನ್ನ ನೋಡ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಜಯಕ್ಕ ನಿನ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಇಲ್ಲ ಲಲಿತಮ್ಮ ನಿನ್ನ ಮಡ್ಲು ಬರ್ದು ಮಾಡ್ಕೊಂಡು ಈ ಬಂಜೆ ಮಾಡ್ಲು ತುಂಬಿಸ್ಬಿಟ್ಟಿಯಲ್ಲಮ್ಮ ನಿನ್ನ ಋಣನ ತೀರ್ಸೋಕಾಗಲ್ಲಮ್ಮ ಹಳೆದನ್ನೆಲ್ಲ ಮರ್ತ್ಬಿಡಮ್ಮ ಅದೆಲ್ಲ ಊಫಿಮ್ಮ ಫಸ್ಟ್ ಇಂದ ಬದುಕೋಕ್ ಶುರು ಮಾಡೋಣ ಏನಮ್ಮ ನಿನ್ಗ ಆಸೆ ಇದೆಯಲ್ಲಮ್ಮ ಆಸೆ ನಿನಗಿಂತ ಜಾಸ್ತಿ ನನಗೆ ಇದೆ ಆದ್ರೆ ಎಲ್ಲ ಮರೆತ್ರೆ ಮುಂದೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಕಷ್ಟ ಏನಿಲ್ವೇ ಇಲ್ಲಮ್ಮ ಇಲ್ಲ ನೋಡಿಲಿ ನಮ್ಮ ಮದರ್ ಇಂಡಿಯಾ ಇದ್ದಾಳಲ್ಲ 10 ಜನ ಕೂಟ ಹಾಕ್ತಾಳೆ ನಿನ್ನೊಬ್ಳಿಗೆ ಹಾಕಲ್ಲ ಅಂತಾಳ ಅಲ್ವಮ್ಮ ಹೌದಪ್ಪ ನಾನ್ ಮಾತಾಡ್ತಾ ಇರೋದು ಹೊಟ್ಟೆ ಪಾಡಿನ ಬಗ್ಗೆ ಅಲ್ಲಪ್ಪ ಇಷ್ಟು ವರ್ಷದಿಂದ ನನ್ನ ಹೊಟ್ಟೆಲಿ ಉರಿತಾ ಇದೆಯಲ್ಲ ಆ ಬೆಂಕಿ ಬಗ್ಗೆ ಕಟ್ಕೊಂಡ್ ಹೆಂಡ್ತಿನ ಹುಟ್ಸಿದ ಮಗುನ ಬೀದಿಗೆ ಹಾಕಿದ್ರಲ್ಲ ಅವ್ರ ಬಗ್ಗೆ ಊರಿನ ಮುಖಂಡೆಲ್ಲ ಬಂದು ಕಾಯ್ತಾ ಇದ್ದಾರೆ ನೀನು ಲಡ್ಡಿದ್ದಂಗೆ ಇದೆಯಾ ಆಯ್ತಣ್ಣ ಏನಮ್ಮ ಮಗುಗೆ ಏನ್ ಹೆಸರು ಇಟ್ಟಿದ್ದಾರೆ ಈ ಊರಲ್ಲಿ ಒಳ್ಳೆ ಹೆಸರು ಯಾರಿಗಿದೆ ಇನ್ಯಾರಿಗೆ ನಿಮ್ಮ ಅಪ್ಪಾಜಿ ಜಗದೀಶಪ್ಪ ಅವ್ರಿಗೆ ಇವನು ಅವ್ರ ಹಾಗೆ ಆಗ್ಲಿ ಅಂತ ಅವ್ರ ಹೆಸರು ಸ್ವೀಟ್ ತಗೊಂಬ ನೀನು ನನಗೆ MLA ಆಗ್ಬೇಕನೋ ಜಗದೀಶಣ್ಣ ಈ ಸಾರಿ ಎಲೆಕ್ಷನ್ ಅಲ್ಲೂ ನಿಮ್ಗೆ ಆಪೋಸಿಟ್ ಯಾರು ನಿಂತಿಲ್ಲ ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅನ್ಬಿಟ್ಟು ನಾವೆಲ್ಲಾ ಪಕ್ಷದವರು ಮಾತಾಡಿ ತೀರ್ಮಾನ ತಗೊಂಡಿದೀವಿ ನಾನು ನಿಮಗೆ ಚಿರಋಣಿ ಎಲ್ಲಾದ್ರೂ ಉಂಟೇನಣ್ಣ ನಾವು ನಿಮಗೆ ಋಣಿ ಆಗಿರ್ಬೇಕು ಅಲ್ಲಣ್ಣ ಈ ಶಿವಪುರ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡೋದಿಕ್ಕೆ ನೀವು ಮಾಡಿದಷ್ಟು ಇನ್ಯಾರು ಮಾಡಿದಾರೇನಣ್ಣ ಎಲ್ಲ ಅವನ ಇಚ್ಛೆ ಅವನು ಹೇಳ್ತಾನೆ ನಾನು ಮಾಡ್ತೀನಿ ಅಷ್ಟೇ ಮಾವಯ್ಯ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೇನೆ ಕ್ಷಮಿಸಿ ಆಯ್ತು ಯಜಮಾನ್ರೆ ಶೂಟ್ ಮಾಡ್ಬಿಡ್ತೀನಿ
ವರ್ಷದ ನನ್ನ ಪ್ಲಾನ್ ಸಕ್ಸಸ್. ಶಾಬಾಷ್ ಸುಂದ್ರಿ, ಒಂದೇ ಕಲ್ಲಲ್ಲಿ 2 ಹಕ್ಕಿ. ಸತ್ತೋದ MLA ಸೀಟು ನನಗೆ. ಅಣ್ಣ ಅದಕ್ಕೆ ಕತೆ ಇಷ್ಟೆಲ್ಲ ಆಗಿದ್ದು ಡಕಾಯಿತರಿಂದ ಅಂತ ಅವಳನ್ನ ನಂಬಿಸ್ತೇನೆ. ನಂಬಿದ್ರೆ ಬದುಕ್ತಾಳೆ, ಇಲ್ಲ ಅಂದ್ರೆ ಅವಳಿಗೂ ಗುಂಡಿ ತೋಡದಾಯ್ತು. ಈ ವಿಷಯ ದೊಡ್ಡದಾಗಿ ಪ್ರಚಾರ ಆಗ್ಬೇಕು. ಅವಳಿಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಈಗೇನಣ್ಣ ಗತಿ? ತಗಲಾಕೊಂಡ್ಬಿಡ್ತೀವಿ. ಏನೂ ಆಗಲ್ಲ, ಎಲ್ಲಾರನ್ನು ಕೊಂಡ್ಕೋತೀನಿ. ಅಮ್ಮ ಶೋಭಾ, ಅರ್ಜೆಂಟಾಗಿ ಸ್ವಲ್ಪ ಶಿವಲಿಂಗನ್ ಕರಿ. ಅವ್ರು ಇಲ್ಲಕ್ಕ, ಆಫೀಸಲ್ಲಿ ಕೆಲಸ ಇದೆ ಅಂತ ಶಿವಪುರಕ್ಕೆ ಹೋಗಿದ್ದಾರೆ. ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಶ್ರೀಶೈಲ ನೋಡಲಕ್ಕೆ. ಓನಪ್ಪ, ಏನಮ್ಮ ಇದ್ರ ಹೆಸರು? ಚಿಕ್ಕಿ. ಜಗ್ಗನ ಜಗ್ಗನ ಆಕೆ ಹೇಳ್ತೀಯ ನೀನು. ಜಗ್ಗಣ್ಣ ಏನ್ ಮಾಡ್ತಿದ್ಯ ಮನೇನ? ಏನಮ್ಮ ಏನಮ್ಮ ಏನ್ ನೋಡು. ಎಲ್ಲ ಗಾಡಿ ಹುಡುಗ್ರು. ಅಮ್ಮ ಅಮ್ಮ, ಈ ಮಗುನ್ ಸ್ವಲ್ಪ ನೋಡ್ಕೊತಾ ಇರಿ. ನಾನ ಮಗಿನ? ಯಾಕಮ್ಮ? ಅಯ್ಯೋ, ಅವ್ರೇನಾದ್ರೂ ಬಂದ್ರೆ ನನ್ನ ಮಗುನಿಬ್ಬರು ಸಾಯಿಸ್ಬಿಡ್ತಾರಮ್ಮ. ಅಯ್ಯೋ, ಮಗಿನ ಸಾಯಿಸ್ತಾರ? ಯಾಕಂತಮ್ಮ? ಅಯ್ಯೋ, ಅದೆಲ್ಲ ಈಗ ಹೇಳಕ್ಕಾಗಲ್ಲ. ನಾನ್ ತುಂಬಾ ತೊಂದರೆಯಲ್ಲಿದ್ದೀನಿ. ಒಂದ್ 5 ನಿಮಿಷ ಮಗು ನೋಡ್ಕೊಳ್ಳಿ. ಅಲ್ಲಮ್ಮ, ಅಯ್ಯೋ ಅವೆಲ್ಲ ಏನು ಆಗಲ್ಲ, ಹೋಗಮ್ಮ. ಅಕಸ್ಮಾತ್ ನಾನ್ ಸಿಗ್ದೆ ಹೋದ್ರೆ ಶಿವಪುರ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲಿರ್ತೀನಿ. ನೀನೊಬ್ಳೆ ಮಗ ಎತ್ತಿರೋದು. ಏನಮ್ಮ, ಏನು ಹೇಳ್ತಾ ಇದೀಯಾ? ಹೌದು ಶಿವಲಿಂಗು, ಅವನು ರಾಕ್ಷಸ ಆಗ್ಬಿಟ್ಟಿದ್ದಾನೆ. ದಯವಿಟ್ಟು ನನ್ನ CM ಹತ್ರ ಕರ್ಕೊಂಡು ಹೋಗು. ಸರಿಯಮ್ಮ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವಿಲ್ಲೇ ಇರಿ. ಏನವ್ವ, ನಿನ್ನ ದೇವತೆ ಅಂತ ಅನ್ಕೊಂಡಿದ್ವಲ್ಲ ನಾವೆಲ್ಲ. ಹಂಗೆ ಗೌಡ್ರೆ, ಅರಮನೆಯಲ್ಲಿ ಇದ್ರುವೆ ಸುಖ ನೋಡಿಕೊಂಡು ಕೊಚ್ಚ ಗುಂಡಿಗಿಳಿಸ್ಬಿಡ್ತದೆ. ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲಿ ದೊಡ್ಡವ್ರ ಹೆಣ ಬಿದ್ದೈತೆ, ಕಾಳಿಂಗಪ್ಪ ಕಣ್ಣೀರ್ ಹಾಕೊಂಡು ಗೋಳಾಡ್ತಾವನೆ. ನೀನ್ ನೋಡಿದ್ರೆ ಇಲ್ಲಿ ಇಟ್ಕೊಂಡು ನನ್ ಜೊತೆ ಇದೀಯಾ? ಶಿವಲಿಂಗು, ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಸತ್ಯ ಏನು ಅಂತ ನೀನೇ ಹೇಳು. ಹೇಳ, ಅದ್ ಏನು ಬೊಗಳ್ತೀಯೋ ಊರವ್ರ ಮುಂದೆ ನೀನೇ ಬೊಗಳು. ಏಯ್, ನಾನು ಗಂಡ್ಸು ಕಣೋ. ಇಷ್ಟು ಮುದ್ದಾಗಿರೋ ಹೆಣ್ಣು ಬಲವಂತವಾಗಿ ಬಾ ಅಂತ ಕರೆದ್ರೆ ನಾನು ಹೋಗದೆ ತಣ್ಣೀರ್ ಸ್ನಾನ ಮಾಡ್ಲಾ? ಅವಳು ಚಪ್ಪಲ ಇತ್ತು, ಬಾ ಅಂತ ಕರೆದ್ಲು, ನನಗೆ ವಯಸ್ಸಿತ್ತು, ಹೋದೆ. ಲಲಿತಾ, ಮುಚ್ಚ ಬಾಯಿ. ನಿಲ್ಸಮ್ಮ ನಿನ್ ನಾಟಕನ. ಮಾಡೋದೆಲ್ಲ ಮಾಡ್ಬಿಟ್ಟು ಊರವ್ರ ಮುಂದೆ ಮರ್ಯಾದಸ್ಥಳ ತರ ನಾಟಕ ಆಡ್ತಿದ್ಯಾ. ನಿನ್ನಂತವಳು ಬದುಕಿದ್ರೆ ಊರಿಗೆ ಅವಮಾನ. ಏಯ್, ಏನ್ ನೋಡ್ತಿದ್ರ? ಹಾಕೊಂಡು ಕೊಚ್ಚ. ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವಳು ತಪ್ಪು ಮಾಡಿರ್ಬೋದು, ಆದ್ರೆ ಅವಳು ನನ್ನ ಹೆಂಡತಿ. ಪರವಾಗಿಲ್ಲ, ಆಗಿದ್ದಾಗೋಯ್ತು, ನಾನು ಕ್ಷಮಿಸ್ತೀನಿ. ಪಾವಗಳು, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ ಜೊತೆ ನಾನ್ ಬರಲ್ಲ. ದಯವಿಟ್ಟು ನನ್ನ ಮಗನ್ ಕೊಟ್ಬಿಡು. ಇಷ್ಟು ಜನರ ಮುಂದೆ ಸೂಳೆ ಪಟ್ಟ ಕಟ್ಬಿಟ್ಟು ಮಗುನ ಕೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ? ಮಗು ಎಲ್ಲಿರ್ಬೇಕೋ ಅಲ್ಲಿದೆ. ಅಣ್ಣ, ನೀನ್ ಹೂವನ್ನು ಇವ್ರಿಬ್ಬರನ್ನು ಇಲ್ಲೇ ಕಂಬ ಕಟ್ಟಿ ಕಲ್ಲು ನೋಡ್ ಸಾಯಿಸ್ಬಿಡ್ತೀನಿ. ಬೇಡ ಬೇಡ ಸುಂದ್ರಿ, ಬೇಡ. ಅವಳು ಪಾಪನ ಆ ದೇವ್ರು ನೋಡ್ಕೊತಾನೆ. ಬನ್ನಿ. ಬಿಡೆ, ಅನ್ಯಾಯ ಮಾಡ್ಲಿಲ್ಲ, ಆ ಕಡೆ ಒಳ್ಳೇದು ಮಾಡ್ಲಿಲ್ಲ. ನಮ್ಮಪ್ಪನ ಕಾಲದಿಂದಲೂ ನಾನು ನಮ್ಮಪ್ಪ ನಿಮ್ಮನೆಗೆ ದುಡಿತಾ ಇದ್ದೀವಿ. ಇದೇ ಪೈಜಾಮ, ಇದೇ ಜುಬ್ಬ, ಇದು ಬಿಟ್ಟು ಬೇರೆ ಏನ್ ಮಾಡ್ಕೊಂಡ್ವಿ? ಅದೇ ನಿನ್ ಗಂಡ
ಈಗ ಹೇಳಿದ ಒಂದೇ ಒಂದು ಸುಳ್ಳುಗೆ 1,00,000 ರೂಪಾಯಿ ಕೊಡ್ತಾನೆ. ಅದರಲ್ಲಿ ನನ್ನ ತಂಗಿ ಮದುವೆ ಮಾಡ್ತೀನಿ, ನಾನ್ ಸೆಟ್ಲ್ ಆಗ್ತೀನಿ. ನಂಬದವ್ರು ಕತ್ತು ಕುಯ್ದ್ಬಿಟ್ಟೆಲ್ಲೋ. ಇನ್ನು ಕೊಯ್ದಿಲ್ಲ, ಈಗ ಕೊಯ್ತೀನಿ. ಅದಕ್ಕೂ ಸಪರೇಟ್ ಆಗಿ 1,00,000 ಪೇಮೆಂಟ್ ಕೊಡ್ತಾನೆ. ಶೋಭಾ, ಶೋಭಾ, ಅಯ್ಯೋ ಶೋಭಾ, ಏನಾಯ್ತಮ್ಮ? ಅಯ್ಯೋ, ಅಯ್ಯೋ. ಲಲಿತಮ್ಮ, ನೋಡಮ್ಮ, ನಾನ್ ನಿನಗೆ ಮೋಸ ಮಾಡಿದಕ್ಕೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ನಿನ್ನನ್ನ ಸುಡಬೇಕು ಅನ್ಕೊಂಡಿದ್ದೆ, ಈಗ ನನ್ ತಂಗಿಗೆ ನಾನೇ ಕೇಳ್ಬೇಕು. ಹೋಗಮ್ಮ ತಾಯಿ, ಎಲ್ಲಾದ್ರೂ ದೂರ ಹೋಗು. ಇವ್ರು ಯಾಕೆ ನಿನಗೋಸ್ಕರ ಸುತ್ತದೇ ಇರೋ ಊರಿಲ್ಲ, ಹುಡುಕದೇ ಇರೋ ಜಾಗ ಇಲ್ಲ. 100 ಮಕ್ಕಳನ್ನ ಸಾಕದೆ, ಅವರಲ್ಲಿ ನಿನ್ನ ಹುಡುಕದೆ. ನನಗೆ ನೀನು ಸಿಗಲೇ ಇಲ್ಲ. ಆದ್ರೆ ನನಗೆ ದೊಡ್ಡ ಹೆಸರು ಬಂತು. ಯಾವ ಪದವಿಗೋಸ್ಕರ ಆ ಕಾಳಿಂಗ ನನ್ನ ಜೀವನನೇ ಚಿತ್ರ ಮಾಡಿದ್ನೋ, ಅದೇ ರಾಜಕೀಯ ಅನ್ನೋ ಅಸ್ತ್ರದಿಂದ ಅವನನ್ನ ಸರ್ವನಾಶ ಮಾಡಬೇಕು ಅಂತ ಎಲೆಕ್ಷನ್ ನಿಂತೆ. ಬಿಡಪ್ಪ ಜಗ್ಗಿ. ಬಿಡಮ್ಮ, ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟೋನು ಯಾವುದೇ ಕಾರಣಕ್ಕೂ ಜೀವ ಸಹಿತ ಇರಬಾರ್ದು. ಅವ್ನು ನಂಗೆ ಅಡ್ಡ ಕೊಚ್ಚಾಕ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಅವನ್ ನನ್ಗೆ 100 ಜನರ ಮುಂದೆ ಅವಮಾನ ಮಾಡಿದಾನೆ. ಆದ್ರೆ ನಾನು ಅವನ್ಗೆ 1 ಕೋಟಿ ಜನರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತೀನಿ. ನಾನ್ ಕೆಟ್ಟ ಹೆಂಗ್ಸಲ್ಲ ಅಂತ ಈ ಜಗತ್ಗೆ ಹೇಳ್ತೀನಿ. ಅದಕ್ಕೋಸ್ಕರನಾದ್ರೂ ಅವನ್ ಬದುಕಿರ್ಲೇಬೇಕು. ಆಮೇಲೆ ನಿನ್ನಿಷ್ಟ, ನಾನ್ ನಿನ್ನನ್ ತಡೆಯಲ್ಲ. ಏನ್ ಬೇಕಾದ್ರೂ ಮಾಡ್ಕೊ. ಆದ್ರೆ ಅಲ್ಲಿವರೆಗೂ ನನ್ನ ಒಪ್ಪಿಗೆ ಇಲ್ಲದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ ನನ್ಗೆ ಆಣೆ ಮಾಡು.